ಹಾಯ್ ಫ್ರೆಂಡ್ಸ್ ಕ್ರಿಕೆಟ್ ಪ್ರಪಂಚದಲ್ಲಿ ಒಂದು ಮಾತಿದೆ, ಗೆದ್ದವನಿಗೆ ಇತಿಹಾಸದಲ್ಲಿ ಒಂದು ಪುಟ ಸಿಗುತ್ತೆ. ಆದರೆ ಒಂದು ಸಾರಿನೂ ಕಪ್ ಗೆಲ್ಲದೇ ಇದ್ದರೂ ಪ್ರತಿ ಸೀಸನ್ನಲ್ಲೂ ಇಡೀ ಇತಿಹಾಸವನ್ನೇ ತನ್ನ ಹೆಸರಿಗೆ ಬರೆಸಿಕೊಳ್ಳೋ ತಾಕತ್ತು ಇರೋದು ಜಗತ್ತಿನಲ್ಲೇ ಒಂದೇ ಒಂದು ಕ್ರಿಕೆಟ್ ಟೀಮ್ಗೆ, ಅದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹೌದು ಸ್ನೇಹಿತರೆ, IPLನಲ್ಲಿ CSK 5 ಸಾರಿ ಕಪ್ ಗೆದ್ದಿರಬಹುದು, ಮುಂಬೈ ಇಂಡಿಯನ್ಸ್ ಟ್ರೋಫಿ ಎತ್ತಿರಬಹುದು. ಆದರೆ RCB ಅನ್ನೋ 3 ಅಕ್ಷರಕ್ಕೆ ಇರೋ ಕ್ರೇಸ್, ಆ ಬಿಲ್ಡಪ್, ಆ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಜಗತ್ತಿನ ಬೇರೆ ಯಾವ ಕ್ರಿಕೆಟ್ ಕ್ಲಬ್ಗೂ ಇಲ್ಲ. ಕೊನೆ ಪಕ್ಷ ಫುಟ್ಬಾಲ್ನ ರಿಯಲ್ ಮ್ಯಾಡ್ರಿಡ್ ಅಥವಾ ಮ್ಯಾಂಚೆಸ್ಟರ್ ಯುನೈಟೆಡ್ಗೂ ಇಷ್ಟೊಂದು ಲಾಯಲ್ ಫ್ಯಾನ್ಸ್ ಇರಲಿಕ್ಕಿಲ್ಲ. ಆದರೆ ಯಾಕೆ ಒಂದು ಕಪ್ ಗೆಲ್ಲದೇ ಇದ್ರೂ ಜನ ಯಾಕೆ RCBನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ? ಈ ತಂಡದ ಅಸಲಿ ಮಾಲೀಕರು ಯಾರು? ಅಷ್ಟಕ್ಕೂ ಈ ಫ್ರಾಂಚೈಸಿ ಹಿಂದೆ ಇರೋ ಆ ರೋಚಕ ಮತ್ತು ಬಿಸಿನೆಸ್ ರಹಸ್ಯಗಳೇನು? ಈಗ 2 ಬಾರಿ ಕಪ್ ಗೆದ್ದಿರುವ ಈ RCBಯ ಕ್ರೇಜ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ RCB ಸಾಮ್ರಾಜ್ಯದ ಕಂಪ್ಲೀಟ್ ಇತಿಹಾಸವನ್ನು ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ನೀವು ಕೂಡ RCB ಫ್ಯಾನ್ ಆಗಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ RCB ಅಂತ ಹಾಕಿ. ಹಾಗೆ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ. RCB ಟೀಮ್ನ ಓನರ್ ಯಾರು? ಇವತ್ತಿಗೂ ತುಂಬ ಜನ ಅಂದುಕೊಂಡಿದ್ದಾರೆ ಈ ಟೀಮ್ ವಿಜಯ್ ಮಲ್ಯ ಅವರದು ಅಂತ. ಆದರೆ ಅದು ಸುಳ್ಳು. 2008ರಲ್ಲಿ IPL ಶುರುವಾದಾಗ ಲಿಕ್ಕರ್ ಕಿಂಗ್ ಅಂತಲೇ ಫೇಮಸ್ ಆಗಿದ್ದ ವಿಜಯ್ ಮಲ್ಯ ಅವರು ತಮ್ಮ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ USL ಕಂಪನಿ ಮೂಲಕ $111.6 ಮಿಲಿಯನ್ ಕೊಟ್ಟು ಈ ಬೆಂಗಳೂರು ಫ್ರಾಂಚೈಸಿಯನ್ನು ಖರೀದಿಸಿದರು. ಆಗ ಮುಂಬೈ ಇಂಡಿಯನ್ಸ್ ಬಿಟ್ಟರೆ ಆ ಕಾಲಕ್ಕೆ ಇದು 2ನೇ ಅತಿ ದೊಡ್ಡ ದುಬಾರಿ ತಂಡವಾಗಿತ್ತು. ತಮ್ಮ ಫೇಮಸ್ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಹೆಸರನ್ನೇ ಈ ತಂಡಕ್ಕೆ ಇಟ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ನಾಮಕರಣ ಮಾಡಿದರು. ಆದರೆ ಕಾಲ ಬದಲಾಯಿತು. ವಿಜಯ್ ಮಲ್ಯ ಸಾಲದ ಸುಳಿಗೆ ಸಿಲುಕಿ ದೇಶ ಬಿಟ್ಟು ಓಡಿ ಹೋದ ಮೇಲೆ RCB ತಂಡದ ಸಂಪೂರ್ಣ ಮಾಲೀಕತ್ವ ಯುನೈಟೆಡ್ ಸ್ಪಿರಿಟ್ಸ್ USL ಕೈಗೆ ಹೋಯಿತು. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯನ್ನು ಇವತ್ತು ನಡೆಸ್ತಿರೋದು ಲಂಡನ್ ಮೂಲದ ಜಗತ್ತಿನ ಅತಿ ದೊಡ್ಡ ಆಲ್ಕೋಹಾಲ್ ಕಂಪನಿ ಡಿಯಾಜೋಯಿನ್. ಅಂದರೆ ಸದ್ಯಕ್ಕೆ RCBಯ ಅಲ್ಟಿಮೇಟ್ ಓನರ್ ಈ ಡಿಯಾಜಿಯೋ ಕಂಪನಿ. ಪ್ರಸ್ತುತ ಪ್ರಥಮೇಶ್ ಮಿಶ್ರಾ ಅವರು ಈ ಫ್ರಾಂಚೈಸಿಯ ಚೇರ್ಮನ್ ಆಗಿ ಮುನ್ನಡೆಸುತ್ತಿದ್ದಾರೆ. ಕಪ್ ಗೆಲ್ಲದೇ ಇದ್ದರೂ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಪ್ರಾಫಿಟ್ ಮೇಕಿಂಗ್ನಲ್ಲಿ RCB ಟಾಪ್ 3ನಲ್ಲಿದೆ. ಅಂದರೆ ಇವರ ಬಿಸ್ನೆಸ್ ಸ್ಟ್ರಾಟಜಿನೇ ಇದಕ್ಕೆ ಕಾರಣ. ಸ್ನೇಹಿತರೆ, ಮೊದಲು ಈ ಬಿಸ್ನೆಸ್ಸನ್ನು ಪಕ್ಕಕ್ಕಿಟ್ಟು ನೋಡೋಣ. ಸ್ನೇಹಿತರೆ, ಮೊದಲು RCB ತಂಡ ಕಪ್ ಗೆಲ್ಲದ ಟೀಮ್ ಆಗಿತ್ತು. ಕಪ್ ಗೆಲ್ಲದ ಟೀಮ್ಗೆ ಇಷ್ಟೊಂದು ಕ್ರೇಜ್ ಜಗತ್ತಿನಲ್ಲೇ ಎಲ್ಲೂ ಇಲ್ಲ ಅಂತ ಹೆಸರಾಗಿತ್ತು. ಯಾಕೆ RCB ಅಂದರೆ ಜನ ಹುಚ್ಚೆದ್ದು ಕುಣಿತಾರೆ? ಇದಕ್ಕೆ 3 ಇಂಪಾರ್ಟೆಂಟ್ ಕಾರಣಗಳಿವೆ. ಮೊದಲನೇ ಕಾರಣ ದಿ ಲಾಯಲ್ಟಿ ಆ್ಯಂಡ್ ಎಮೋಷನ್. ನಮ್ಮ ಊರು ನಮ್ಮ ಟೀಮ್. ಬೆಂಗಳೂರು ಜನರಿಗೆ ಕ್ರಿಕೆಟ್ ಅಂದರೆ ಬರೀ ಆಟವಲ್ಲ, ಅದೊಂದು ಎಮೋಷನ್. ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನ್ ಇದೆಯಲ್ಲ, ಅದು ಬರೀ ಡೈಲಾಗ್ ಅಲ್ಲ, ಅದು ಕನ್ನಡಿಗರ ನಿರೀಕ್ಷೆ ಮತ್ತು ನಂಬಿಕೆ. ಸೋತಾಗ ಬೈತಾರೆ ಅಂದರೆ ಮುಂದಿನ ಮ್ಯಾಚ್ಗೆ ಮತ್ತೆ ಅದೇ ಕೆಂಪು ಜರ್ಸಿ ಹಾಕ್ಕೊಂಡು ಸ್ಟೇಡಿಯಂ ಮುಂದೆ ಕ್ಯೂ ನಿಲ್ತಾರೆ. ಈ ಥರದ ಅನ್ಕಂಡೀಷನಲ್ ಲವ್ ಬೇರೆ ಯಾವ ಟೀಮ್ಗೂ ಸಿಗಲ್ಲ. ಇನ್ನು 2ನೇ ಕಾರಣ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. IPL ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ರೋಮಾಂಚನಕಾರಿ ಮ್ಯಾಚ್ಗಳನ್ನು ಕೊಟ್ಟಿರೋದು RCB. ಕ್ರಿಸ್ ಗೇಲ್ ಬಿರುಗಾಳಿ, ABD ವಿಲಿಯರ್ಸ್ ಅವರ ಮಿಸ್ಟರ್ 360 ಡಿಗ್ರಿ ಮ್ಯಾಜಿಕ್, ವಿರಾಟ್ ಕೊಹ್ಲಿ ಅವರ ರನ್ ಮಷಿನ್ ಅವತಾರ, ಹೀಗೆ ಟಾಪ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಸಿಗೋದೇ ಇಲ್ಲಿ. ಒಂದೇ ಮ್ಯಾಚ್ನಲ್ಲಿ 263 ರನ್ ಬಾರಿಸಿ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಮಾಡಿದ್ದು ಇವರದ್ದೇ. ಅದೇ ರೀತಿ 49 ರನ್ಗೆ ಆಲ್ ಔಟ್ ಆದ ಬ್ಯಾಡ್ ರೆಕಾರ್ಡ್ ಕೂಡ ಇವರದ್ದೇ. ಅಂದರೆ ಇಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಪ್ರತಿ ಮ್ಯಾಚ್ ರೋಲ್ ಕೋಸ್ಟರ್ ರೈಡ್ ಥರ ಇದ್ದೇ ಇರುತ್ತೆ. ಇನ್ನು 3ನೇ ಕಾರಣ ದಿ ವಿರಾಟ್ ಕೊಹ್ಲಿ ಫ್ಯಾಕ್ಟರ್. 2008ರಿಂದ ಇವತ್ತಿನವರೆಗೂ ಒಂದೇ ಒಂದು ಫ್ರಾಂಚೈಸಿ ಪರವಾಗಿ ಆಡ್ತಾ ಬಂದಿರೋ ಏಕೈಕ ಆಟಗಾರ ಅಂದರೆ ಕಿಂಗ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್, ಅವರ ಆಟಿಟ್ಯೂಡ್ ಮತ್ತು ಬೆಂಗಳೂರು ಮೇಲಿರೋ ಅವರ ಲವ್ RCB ಕ್ರೇಜನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದೆ.
ಇನ್ನು ಸ್ನೇಹಿತರೆ, RCB ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಮೈಂಡ್ ಬ್ಲೋಯಿಂಗ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ನಂಬರ್ 1, ಕ್ರಿಸ್ ಗೇಲ್ ಬಿರುಗಾಳಿ 175 ರನ್ಗಳ ರೆಕಾರ್ಡ್. 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಕ್ರಿಸ್ ಗೇಲ್ ಕೇವಲ 66 ಬಾಲ್ಗಳಲ್ಲಿ ಅಜೇಯ 175 ರನ್ ಚೆಚ್ಚಿದ್ರು. T20 ಇತಿಹಾಸದಲ್ಲೇ ಇದು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಈ ಮ್ಯಾಚ್ನಲ್ಲಿ RCB 263 ರನ್ ಗಳಿಸಿತು. ಇದು ಇಂದಿಗೂ ಒನ್ ಆಫ್ ದಿ ಹೈಯೆಸ್ಟ್ ಟೀಮ್ ಸ್ಕೋರ್. ಇನ್ನು ನಂಬರ್ 2, ಗ್ರೀನ್ ಇನಿಷಿಯೇಟಿವ್. ಪರಿಸರ ಜಾಗೃತಿ ಮೂಡಿಸಲು ಪ್ರತಿ ಸೀಸನ್ನಲ್ಲಿ RCB ಒಂದು ಪಂದ್ಯವನ್ನು ಗ್ರೀನ್ ಜೆರ್ಸಿ ಹೆಸರಿನಲ್ಲಿ ಹಾಕಿಕೊಂಡು ಆಡುತ್ತೆ. ಈ ಥರದ ಗ್ರೀನ್ ಮ್ಯಾಚ್ ಕಾನ್ಸೆಪ್ಟ್ ತಂದ ಮೊದಲ IPL ತಂಡ ನಮ್ಮ RCB. ಇನ್ನು ನಂಬರ್ 3, ಹೈಯೆಸ್ಟ್ ಪಾರ್ಟ್ನರ್ಶಿಪ್. IPLನಲ್ಲಿ ಅತಿ ದೊಡ್ಡ ಪಾರ್ಟ್ನರ್ಶಿಪ್ ರೆಕಾರ್ಡ್ ಇರೋದು ವಿರಾಟ್ ಕೊಹ್ಲಿ ಮತ್ತು ABD ವಿಲಿಯರ್ಸ್ ಹೆಸರಿನಲ್ಲಿ. 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ಇವರಿಬ್ಬರೂ ಸೇರಿ ಬರೋಬ್ಬರಿ 229 ರನ್ ಜೊತೆಯಾಟ ಆಡಿದರು. ಇನ್ನು ನಂಬರ್ 4, ದ ರನ್ವೇ ಮಷಿನ್ 2016. 2016ರ ಒಂದೇ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ 4 ಸೆಂಚುರಿ ಸೇರಿ ಒಟ್ಟು 973 ರನ್ ಹೊಡೆದಿದ್ರು. ಈ ರೆಕಾರ್ಡನ್ನು ಇವತ್ತಿಗೂ ಯಾರಿಂದಲೂ ಬ್ರೇಕ್ ಮಾಡೋಕೆ ಆಗಿಲ್ಲ. ಇನ್ನು ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನ RCB ಗೇಮ್ ಚೇಂಜರ್ ಅಂತ ಕರೀತಾರೆ. ಯಾಕೆ ಅಂತ ನೋಡೋಣ. RCB ಕ್ರೇಜ್ ಬೆಳೆಯೋಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಒಂದು ಮುಖ್ಯ ಕಾರಣ. ಇದು ಬೇರೆ ಸ್ಟೇಡಿಯಂಗಳ ಥರ ಅಲ್ಲ. ಇದರ ಬೌಂಡರಿಗಳು ತುಂಬ ಚಿಕ್ಕದಾಗಿವೆ ಮತ್ತು ಇದು ಸಮುದ್ರದ ಮಟ್ಟದಿಂದ ತುಂಬ ಎತ್ತರದಲ್ಲಿದೆ. ಇಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ ಇರೋದ್ರಿಂದ ಬಾಲ್ ಗಾಳಿಯಲ್ಲಿ ವೇಗವಾಗಿ ತೇಲಿ ಹೋಗುತ್ತೆ. ಅದಕ್ಕೆ ಇಲ್ಲಿ ಸಿಕ್ಸರ್ಗಳ ಮಳೆ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಏನು ಗೊತ್ತಾ, ಇಲ್ಲಿ ಬರೋ ಫ್ಯಾನ್ಸ್ ಸೌಂಡ್ ಇದೆಯಲ್ಲ, ಅದು ಜಗತ್ತಿನಲ್ಲೇ ಅತ್ಯಂತ ಜೋರಾದ ಸೌಂಡ್ ಅಂತ ರೆಕಾರ್ಡ್ ಆಗಿದೆ. ಧೋನಿ ಅಥವಾ ಕೊಹ್ಲಿ ಗ್ರೌಂಡ್ಗೆ ಬಂದರೆ ಇಲ್ಲಿನ ಸೌಂಡ್ 120+ ಡೆಸಿಬಲ್ ದಾಟುತ್ತೆ. ಇದು ಕಿವಿಗೆ ಹಾನಿ ಮಾಡುವಷ್ಟು ಜೋರಾದ ಶಬ್ದ. ಇದೇ ಸೌಂಡ್ ಎದುರಾಳಿ ಟೀಮ್ಗೆ ನಡುಕ ಹುಟ್ಟಿಸುತ್ತೆ. ಅದಕ್ಕೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಮ್ ಚೇಂಜರ್ ಅಂತಲೇ ಕರೀತಾರೆ. ಇನ್ನು ಸ್ನೇಹಿತರೆ, ಈಗ ಇತಿಹಾಸ ಬದಲಿಸಿದ RCB ತಂಡದ ಬಗ್ಗೆ ಮಾತನಾಡಲೇಬೇಕು. ಈಗ ನಾವು ಬರೀ ಫ್ಯಾನ್ಸ್ ಅಷ್ಟೇ ಅಲ್ಲ, ಚಾಂಪಿಯನ್ಸ್. ಸ್ನೇಹಿತರೆ, ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಯಾರು ನಮ್ಮನ್ನು ಕಪ್ ಗೆದ್ದಿಲ್ಲ ಅಂತ ಟ್ರೋಲ್ ಮಾಡ್ತಿದ್ರೋ, ಯಾರು ನಮ್ಮ ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನ್ ನೋಡಿ ನಗ್ತಿದ್ರೋ, ಅವರೆಲ್ಲರ ಬಾಯಿ ಮುಚ್ಚಿಸುವ ಹಾಗೆ ನಮ್ಮ RCB ಈಗ ಇತಿಹಾಸವನ್ನೇ ಬದಲಾಯಿಸಿದೆ. ಹೌದು, RCB ಈಗ ಬರೀ ರನ್ನರ್ಸ್ ಅಪ್ ತಂಡವಲ್ಲ. ನಾವೀಗ ಬರೋಬ್ಬರಿ 2 ಬಾರಿ IPL ಟ್ರೋಫಿ ಗೆದ್ದು ಬೀಗಿರೋ MAH ಚಾಂಪಿಯನ್ಸ್. ಈ ಸಲ ಕಪ್ ನಮ್ಮದೇ ಅನ್ನೋದು ಈಗ ಬರೀ ಕನಸಲ್ಲ, ಅದು ನನಸಾಗಿದೆ. RCBಯ ಈ ಸುವರ್ಣ ಯುಗದ ಹಿಂದೆ ಇರೋದು ಇಬ್ಬರು ಅಪ್ರತಿಮ ವೀರರು. ಒಬ್ಬರು ಕಿಂಗ್ ಕೊಹ್ಲಿ, ಇನ್ನೊಬ್ಬರು ನಮ್ಮ ನವನಾಯಕ ರಜತ್ ಪಾಟಿದಾರ್. ಸ್ನೇಹಿತರೆ, ದಿ ರಜತ್ ಪಾಟಿದಾರ್ ಮ್ಯಾಜಿಕ್. ಯಾವಾಗ ರಜತ್ ಪಾಟಿದಾರ್ RCB ತಂಡದ ನಾಯಕತ್ವ ವಹಿಸಿಕೊಂಡ್ರೋ ತಂಡದ ಅದೃಷ್ಟವೇ ಬದಲಾಯಿತು. ಅವರ ಕೂಲ್ ಹ್ಯಾಂಡ್, ಕ್ಯಾಲ್ಕುಲೇಟೆಡ್ ನಾಯಕತ್ವ, ಮೈದಾನದಲ್ಲಿ ತಂತ್ರಗಳನ್ನು ಹೆಣೆಯೋ ರೀತಿ ಇಡೀ ತಂಡಕ್ಕೆ ಹೊಸ ಜೋಶು ತಂತು. ಕಷ್ಟದ ಸಮಯದಲ್ಲಿ ತಂಡವನ್ನು ಮುನ್ನಡೆಸಿ ಬ್ಯಾಟಿಂಗ್ನಲ್ಲೂ ಅಬ್ಬರಿಸಿ RCBಗೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದು ಕೊಡುವಲ್ಲಿ ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ಸಿ ಗೇಮ್ ಚೇಂಜರ್ ಅಂತ ಕರೀತಾರೆ. ಇನ್ನು ಕಿಂಗ್ ಕೊಹ್ಲಿ ಹೊಡೆತ. ಇನ್ನೊಂದು ಕಡೆ ನಮ್ಮ ಜೀವಾಳ ರನ್ ಮಷಿನ್ ವಿರಾಟ್ ಕೊಹ್ಲಿ. ಕಪ್ ಗೆಲ್ಲಲೇಬೇಕು ಅನ್ನೋ ಅವರ ವರ್ಷಗಳ ಅಪಾಪಿ, ಆ ಕಣ್ಣಿನಲ್ಲಿದ್ದ ಕದನ, ಕುತೂಹಲ ಮೈದಾನದಲ್ಲಿ ವಿಶ್ವರೂಪ ತಾಳಿತು. ಕೊಹ್ಲಿ ಅವರ ಬ್ಯಾಟ್ನಿಂದ ಬಂದ ಒಂದೊಂದು ಹೊಡೆತಗಳು ಎದುರಾಳಿ ಬೌಲರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾದವು. ಮುಖದ ಮೇಲೆ ಆ ಥರದ ಅಗ್ರೆಷನ್. ಪ್ರತಿ ಮ್ಯಾಚ್ನಲ್ಲೂ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿ RCBಗೆ 2 ಬಾರಿ ಚಾಂಪಿಯನ್ ಪಟ್ಟ ಸಿಗುವಂತೆ ಮಾಡಿದ್ದು ಇದೇ ಕೊಹ್ಲಿ ಅವರ ಬ್ಯಾಟಿಂಗ್ ತಾಕತ್ತು. ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಒಂದಾಗಿ ಟ್ರೋಫಿ ಎತ್ತಿ ಹಿಡಿದಾಗ ಕೋಟ್ಯಾಂತರ RCB ಫ್ಯಾನ್ಸ್ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದಿತ್ತು. ಕೊನೆಗೂ RCB ಸಾಮ್ರಾಜ್ಯಕ್ಕೆ ರಾಜ ಮೌಳಿಗಳು ಸಿಕ್ಕಂತಾಯಿತು. RCB ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯುವಂಥ ದಿನಗಳು ಬಂದೇ ಬಿಟ್ಟವು. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ, ಒಂದು ಕಾಲದಲ್ಲಿ RCB ಅಂದರೆ ಬರೀ ಟ್ರೋಲ್ ಮಾಡ್ತಿದ್ದವರಿಗೆ ಇವತ್ತು ನಮ್ಮ RCB ಮೈದಾನದಲ್ಲೇ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಕಪ್ ಗೆದ್ದು ಅಸಲಿ ತಾಕತ್ತು ಏನೆಂದು ತೋರಿಸಿಕೊಟ್ಟಿದ್ದೇವೆ. ಇಷ್ಟು ವರ್ಷ ಕಪ್ ಗೆಲ್ಲದಿದ್ರೂ ನಾವು ತೋರಿಸಿದ ಆ ಲಾಯಲ್ಟಿ, ಆ ಪ್ರೀತಿ ಇದೆಯಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲವೇ ಈ 2 ಟ್ರೋಫಿಗಳು. ರಜತ್ ಪಾಟಿದಾರ್ ಅವರ ಅದ್ಭುತ ನಾಯಕತ್ವ ಮತ್ತು ಕಿಂಗ್ ಕೊಹ್ಲಿ ಅವರ ಅಪ್ರತಿಮ ಬ್ಯಾಟಿಂಗ್ ಆರ್ಭಟಕ್ಕೆ ಇಡೀ ಕ್ರಿಕೆಟ್ ಲೋಕವೇ ತಲೆಬಾಗಿದೆ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೀವಿ, RCB ಅಂದರೆ ಬರೀ ಕ್ರೇಜ್ ಅಲ್ಲ, RCB ಅಂದರೆ ಈಗ ದಿ ಚಾಂಪಿಯನ್ಸ್. ಸೊ ಸ್ನೇಹಿತರೆ, ನಿಮಗೆ RCB ಗೆದ್ದ ಈ 2 ಕಪ್ಗಳಲ್ಲಿ ಯಾವ ಸೀಸನ್ನ ಗೆಲುವು ಅತಿ ಹೆಚ್ಚು ಖುಷಿ ಕೊಡ್ತು,
ಹಾಗೆ ಸ್ನೇಹಿತರೆ, ಈ RCB ತಂಡ ಅಂದರೆ ಯಾಕೆ ನಿಮಗೆ ಇಷ್ಟ ಅನ್ನೋದನ್ನು ನಮ್ಮ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಖಂಡಿತ RCB ಪ್ರಿಯರಿಗೆ ಶೇರ್ ಮಾಡಿ. ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಹಾಗೂ ಕ್ರಿಕೆಟ್ ತಂಡದ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.